ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ತನ್ನ ಮಾವನನ್ನ ಬಿಡಿಸ್ಕೊಂಡು ಬರೋದ್ರ ಜೊತೆಗೆ ಅಕ್ಕ ಬೃಂದಾಗೂ ಕೂಡ ಗೇಟ್ ಪಾಸ್ ಕೊಡ್ತಿದ್ದಾಳೆ. ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕೊನೆಗೂ ಗಾಯತ್ರಿ ದೇವಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಭಾರ್ಗವಿ ಯಶಸ್ವಿ ಆಗಿದ್ದಾಳೆ. ಇಲ್ಲಿ ಜಿ.ಪಿ. ಪಾಟೀಲ್ ಅವರು ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗಿದ್ದಾರೆ. ಅದೇ ರೀತಿ ಗಾಯತ್ರಿ ದೇವಿ ಹಾಗೆ ಶಕ್ತಿ ಪ್ರಸಾದ್ಗೆ ಕಠಿಣ ಶಿಕ್ಷೆ ಆಗಿದೆ. ಇಲ್ಲಿ ಶಕ್ತಿಗೆ ಜೀವಾವಧಿ ಆದ್ರೆ ಇಲ್ಲಿ ಗಾಯತ್ರಿ ದೇವಿಗೆ ಮರಣದಂಡನೆಗಲ್ಲೂ ಶಿಕ್ಷೆ ಆಗಿದೆ. ಇದರಿಂದಾಗಿ ಗಾಯತ್ರಿ ದೇವಿ ಹುಚ್ಚಿ ಅಂತಾಗಿದ್ದಾರೆ. ಮಗನನ್ನ ನೋಡ್ತಿದ್ದಾಗೆ ಮಗನನ್ನ ಕಾಡಿಬೇಡಿ ಕೇಳ್ಕೊತಿದ್ದಾರೆ. ಈ ಕಡೆ ಮಗ ಅಮ್ಮನನ್ನ ನೋಡಿದ್ದೆ ತಡ ಅಮ್ಮನೇ ಗಂಗಾನ. ಹಾಗಿದ್ರೆ ಇಷ್ಟು ದಿನ ಅಪ್ಪನ ವಿರುದ್ಧ ನಿಂತು ಎಂತ ತಪ್ಪು ಮಾಡ್ಬಿಟ್ಟ ಅಂತ ಹೇಳಿ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾಳೆ. ನೀನು ಒಬ್ಳು ತಾಯಿನ ಒಂದು ಪುಟ್ಟ ಮಗುವನ್ನ ಗಂಡನನ್ನ ಬಿಟ್ಟು ಹೊರಟೋಗ್ಬಿಟ್ಟಿಯಲ್ಲ. ನೀನು ಒಂದು ದೇಶ ಸೇವೆಗೆ ಸಮಾಜ ಸೇವೆಗೆ ಅಂತ ಹೋಗಿದ್ರೆ ಓಕೆ, ಆದ್ರೆ ನೀನು ಹೋಗಿದ್ದು ಸಮಾಜಕ್ಕೆ ಕೆಟ್ಟದ್ ಮಾಡಬೇಕು ಅಂತ, ಎಷ್ಟು ಜನಗಳ ಜೀವಕ್ಕೆ ಹಾನಿ ಮಾಡಬೇಕು ಅಂತ. ನಿನ್ನಂತವಳ ನನ್ನ ತಾಯಿ ಅಂತ ಅನ್ಕೊಳ್ಳೋದಕ್ಕೂ ನಾಚಿಕೆ ಆಗತ್ತೆ. ಎಂತ ಕೆಟ್ಟ ಕೆಲಸ ಮಾಡಿದ್ಯಾ ನೀನು? ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ತಾಯಿ ಆಗಿದ್ದುಕೊಂಡು ಈ ರೀತಿಯಾಗಿ ಮತ್ತೊಂದು ಮಕ್ಕಳ ಜೀವವನ್ನ ತೆಗೆಯೋ ಕೆಲಸಕ್ಕೆ ಮುಂದಾಗಿದ್ಯಲ್ಲ. ನಿನ್ಗೆ ಅಂತವಳಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನೊಬ್ಳು ತಾಯಿನ ಮಹಾನ್ ರಾಕ್ಷಸಿ ನೀನು. ನಿನ್ನಂತವಳ ನಂಬಿಕೊಂಡು ನನ್ನನ್ನು ಸಾಕದಂತ ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿಬಿಟ್ಟ. ನಿರ್ಮಲಾ ಅಮ್ಮ ನನ್ನನ್ನು ಮಗನಾಗಿ ನೋಡಿಕೊಂಡ್ರು, ಅವ್ರಿಗೂ ಕೂಡ ದ್ರೋಹ ಮಾಡಿ ನಿನ್ನ ಪರವಾಗಿ ನಿಂತು ಅಪ್ಪನನ್ನೇ ಜೈಲು ಕಳಿಸ್ಬೇಕು ಅಂದ್ಕೊಂಡಂತ ಪಾಪಿ ನಾನು ಅಂತ ಹೇಳ್ತಿದ್ರೆ, ಇಲ್ಲ ಚರಣ್ ನಾನು ತಪ್ಪು ಮಾಡಿಲ್ಲ ಚರಣ್, ನಂಬು ಚರಣ್ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಿದ್ದಾರೆ. ಯಾರು ನಿನ್ನ ಮಾತನ್ನ ನಂಬೋದ? ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ನಂಬೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ನಂಬುವುದಿಲ್ಲ. ನಿನ್ನ ಮಗ ನಾನು ಅಂತ ಅನ್ಕೊಳ್ಳೋದಕ್ಕೆ ಅಸಹ್ಯ ಆಗತ್ತ. ಇವ್ರನ್ನ ಮೊದಲು ಕರ್ಕೊಂಡು ಹೋಗಿ ನನ್ನ ಕಣ್ಣು ಮುಂದೆ ಇದ್ರೆ ನಾನು ಏನ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಅಂತ ಚರಣಿ ಹೇಳ್ತಿದ್ದಾರೆ. ಅತ್ತ ಕಡೆ ಬೃಂದ ಇದೆಲ್ಲ ನೋಡಿದೆ, ಏನಪ್ಪ ನಾನು ಅನ್ಕೊಂಡಿದ್ದೆಲ್ಲ ಕೂಡ ಉಲ್ಟಾ ಹೊಡೆದೋಯ್ತಲ್ಲ, ಏನ್ ಮಾಡೋದು? ಈ ಗಂಗಾ ಅಲಿಯಾಸ್ ಗಾಯತ್ರಿ ದೇವಿ ಏನೋ ಮಹಾನ್ ಕಿಲಾಡಿ ಏನೋ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ರೆ ಈಕೆ ಕೂಡ ಬೇಡ್ಕೂತಿದ್ದಾಳೆ ಚರಣ್ ಮುಂದೆ. ಅಯ್ಯೋ ಇನ್ನಷ್ಟು ಹೊತ್ತು ಇಲ್ಲೇ ಇದ್ರೆ ಚರಣ್ಗೆ ಆಮೇಲೆ ನಾನೇ ಗಂಗಾಗೆ ಹೆಲ್ಪ್ ಮಾಡಿದ್ದು ಅಂತ ಗೊತ್ತಾದ್ರೆ ಆಮೇಲೆ ನನ್ನನ್ನು ಕೂಡ ದೂರ ಮಾಡಿಬಿಡ್ತಾನೆ. ನಾನು ಮೊದಲು ಇಲ್ಲಿಂದ ಹೋಗೋದೇ ಒಳ್ಳೇದು ಅಂತ ಹೇಳಿ ಗ್ರೇಟ್ ಎಸ್ಕೇಪ್ ಅನ್ನ ಆಗ್ತಿದ್ದಾರೆ ಬೃಂದ. ತದನಂತರ ಇಲ್ಲಿ ಗಾಯತ್ರಿ ದೇವಿ ಮಗನನ್ನ ಅಂಗಲಾಚ್ತಾ ಇದ್ರು ಕೂಡ ಇಲ್ಲಿ ಮಗನ ಕಡೆ ತಿರುಗು ಕೂಡ ನೋಡುವುದಿಲ್ಲ ಚರಣ್ಣ, ಅಮ್ಮನ ಕಡೆ ತಿರುಗು ಕೂಡ ನೋಡುವುದಿಲ್ಲ ಚರಣ್ಣ. ಒಳಗಡೆ ಭಾರ್ಗವಿ ಇನ್ನೇನು ಆರ್ಕೆ ಹೊರಡಬೇಕು ಅನ್ಬೇಕಾದ್ರೆ ಆರ್ಕೆ ಹತ್ರ ಹಿಂದಿಯಲ್ಲಿ ಮಾತನಾಡ್ತಾನೆ. ಒಂದೆರಡು ನಿಮಿಷ ಟೈಮ್ ಇದೆಯಾ ಅಂತೆಲ್ಲ ಕೇಳ್ತಿದ್ದಾರೆ. ಜೊತೆಗೆ ನೀವು ಪಾಪ ಜೂನಿಯರ್ ಲಾಯರ್ ಆಗಿ ನಾನು ನಿಮ್ಮ ಮುಂದೆ ಬಂದು ವಾದನೆ ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕೆ ಆಗ್ತೀಯಾ, ಹೊರಟೋಗ್ಬಿಡು ವಾಪಸ್ ಅಂತೆಲ್ಲ ಹೇಳಿದ್ರಿ. ಪಾಪ ಇವಾಗ ನಿಮ್ಮನ್ನು ನೋಡಿದ್ರೆ ತುಂಬ ಬೇಜಾರಾಗ್ತದೆ. ಮಾವನ್ನೇ ಬಿಡಿಸ್ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ರಿ ಪಾಪ ಅಂತ ಹೇಳಿದಾಗ ಇಲ್ಲಿ ಆರ್ಕೆ ದಯವಿಟ್ಟು ಜೆ.ಪಿ ನಾನು ಕ್ಷಮಿಸ್ಬಿಡು ಅಂತೆಲ್ಲ ಕೇಳ್ಕೊತಿದ್ದಾರೆ ಜೆ.ಪಿ ಹತ್ರ. ಜೆ.ಪಿ ಕೂಡ ಬಂದಿದ್ದೆ. ಏನು ಆರ್ಕೆ ಏನು ಅನ್ಕೊಂಡೆ, ನನ್ನನ್ನು ಸೋಲಿಸ್ಬೋದು, ಜೈಲು ಕಳಿಸ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದರೆ ನನ್ನ ಪರ ಇರುವುದು ನನ್ನ ಸೊಸೆ ಭಾರ್ಗವಿ ಅನ್ನೋದನ್ನು ನೀನು ಮರೆತು ಬಿಟ್ಟೆ. ಭಾರ್ಗವಿ ಮುಂದೆ ಹೋರಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ಜೆ.ಪಿ ಕೂಡ ತನ್ನ ಸೊಸೆಯನ್ನು ಹಾಡಿ ಹೋಗ್ಲತ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ನಮ್ಮ ಜೊತೆ ಏನಿಲ್ಲ ಅಂದ್ರೂ ಸತ್ಯ ಅನ್ನೋದಿದೆ. ನಾನು ಕೋರ್ಟ್ಗೆ ಬರೋದು ಯಾರನ್ನು ಸೋಲಿಸ್ಬೇಕು ಅಂತಲ್ಲ, ಸತ್ಯವನ್ನ ಗೆಲ್ಲಿಸಬೇಕು ಅಂತ. ಸತ್ಯವನ್ನ ಗೆಲ್ಲಿಸಬೇಕು ಅಂತ ಬರೋ ನನಗೆ ಖಂಡಿತವಾಗ್ಲೂ ಕೂಡ ದೇವರು ಕೂಡ ಸಹಕಾರಿಯಾಗಿರ್ತಾನೆ. ನೀವು ಕೋರ್ಟ್ಗೆ ಬಂದಿದ್ದು ಯಾವುದೇ ಸಾಕ್ಷಿಗಳಿಲ್ಲದೆ, ಜೊತೆಗೆ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲದೆ ಇರತಕ್ಕಂತ ಒಂದು ರೆಡ್ ಡೈರಿಯನ್ನ ಕ್ರಿಯೇಟ್ ಮಾಡಿಕೊಂಡು ಮಾವನ ಹೆಸರಲ್ಲಿ ಈ ಒಂದು ಕೋರ್ಟ್ಗೆ ಬಂದು ಮಾವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೊಂಡ್ರಿ. ಪಾಪ ನಿಮ್ಮ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಹೊಡಿತಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ. ಹೌದು ಡೆಲ್ಲಿಗೆ ಹೋಗ್ತೀರಾ ಅಲ್ವಾ ಮತ್ತೆ ಅಂತೆಲ್ಲ ಭಾರ್ಗವಿ ಹೇಳಿದಾಗ ಹೌದು ಅಂತ ಹೇಳ್ತಿದ್ದಾರೆ. ನೀನು ಡೆಲ್ಲಿಗೆ ಬರೋದಿಲ್ಲ ತಾನೇ ಅಂತ ಹೇಳಿ ಆರ್ಕೆ ಕೇಳಿದಾಗ, ನಾನು ಯಾಕಪ್ಪ ಡೆಲ್ಲಿಗೆ ಬರಲಿ, ನಾನು ಕನ್ನಡ ಮಣ್ಣಿನ ಮಗಳು, ಕನ್ನಡ ನಾಡಿನಲ್ಲೇ ಇರ್ತೀನಿ, ಬೇಕಾದ್ರೆ ನೀವು ಬಂದರೂ ನಿಮ್ಮನ್ನು ಕೂಡ ಸ್ವಾಗತಿಸ್ತೀವಿ, ನೀವು ಇಲ್ಲೇ ಉಳ್ಕೋಬಹುದು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತಾನೆ ಆರ್ಕೆ ಹೇಳ್ತಾರೆ. ನಂತರ ಮನಸ್ಸಲ್ಲಿ ಅನ್ಕೋತಾರೆ, ಏನೋ ಅನ್ಕೊಂಡು ಬಂದೆ, ಏನೋ ಆಯಿತು, ಇವತ್ತು ತಲೆ ತಗ್ಸುವಾಗ ಆಗೋಯ್ತಲ್ಲ ಅಂತ ಆರ್ಕೆ ಒಂದು ಟುಟಕ್ ಪಿಟಕ್ ಅಂತ ಏನೂ ಮಾತಾಡದೆ ಅಲ್ಲಿಂದ ಕಳಿಸ್ಕೊಂಡು ಬಿಡ್ತಾರೆ. ತದನಂತರ ಭಾರ್ಗವಿಯ ಹೊರಗಡೆ ಬರಬೇಕು ಅಷ್ಟರಲ್ಲಿ ಈತ ಕಡೆ ಚರಣ್ಣ ಜಿ.ಪಿ ಕಾಲನ್ನು ಇಟ್ಕೋತಾರೆ. ಕಾಲಿಟ್ಕೊಂಡಿದ್ದೆ, ಅಪ್ಪ ದಯವಿಟ್ಟು ನನ್ನನ್ನು ಸಾಧ್ಯವಾದರೆ ಕ್ಷಮಿಸ್ಬಿಡಿ, ನಾನು ಹೊರಟೋಗ್ಬಿಡ್ತೀನಿ, ನಿಂಗೆ ಕ್ಷಮೆ ತಗೊಂಡು ಅಂದಾಗ ಎಲ್ಲಿಗೆ ಹೋಗ್ತೀಯಾ, ಯಾಕೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ ನಿನಗೆ ಅಂತ ಜಿ.ಪಿ ಕೇಳ್ತಿದ್ದಾರೆ. ಈತ ಕಡೆ ಅರ್ಜುನಪ್ಪ ಏನು ಹೇಳ್ತಿದ್ರ ನೀವು ಅಂದಾಗ, ಸುಮ್ಮನಿರುವ ಅರ್ಜುನ್ ನೀನು ಅಂತ ಹೇಳ್ತಾರೆ. ಚರಣಪ್ಪ ಏನು ಹೇಳ್ತಿದ್ರ, ನಾನು ನಿಮ್ಮ ಜೊತೆ ಇರೋದಾ ಅಂತ ಹೇಳಿದಾಗ, ಯಾಕೆ ಚರಣ್ ನೀನು ನನ್ನ ಮಗ ಅಲ್ವಾ ಅಂದಾಗ, ಅದು ಹಾಗಲ್ಲ ಅಪ್ಪ, ನೀವು ಮತ್ತೆ ಅಮ್ಮ ನಿಜಕ್ಕೂ ನನ್ನ ಎಷ್ಟು
ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಈ ಗಾಯತ್ರಿ ದೇವಿ ನನ್ನನ್ನು ಬಿಟ್ಟು ಹೋದ್ಮೇಲೆ ನನ್ನನ್ನು ನೀವು ಕಾಪಾಡ್ಕೊಂಡ್ರೆ. ಅಮ್ಮ ಇಷ್ಟ ಇದೆಯೋ ಇಲ್ವೋ ನನ್ನನ್ನು ನೋಡಿಕೊಂಡ್ರು, ಬಟ್ ಆದರೂ ಕೂಡ ನಾನು ಇವತ್ತು ಆ ಗಾಯತ್ರಿ ದೇವಿ ಪರ ನಿಂತು ನಿಮ್ಮನ್ನ ಜೈಲು ಕಳಿಸೋದಕ್ಕೆ ನೋಡಿದೆ. ನಿಮಗೆ ಬೇಲ್ ಕೊಡಿಸ್ಬೇಕು ಅನ್ನೋ ಸಂದರ್ಭ ಬಂದಾಗಲೂ ಕೂಡ ನಾನು ನಿಮ್ಮ ಜೊತೆ ನಿಲ್ಲಿಲ್ಲ. ಎಂಥ ಪಾಪಿ ನಾನು, ನನ್ನಂಥ ಮಗನನ್ನು ನಿಮ್ಮಿಂದ ಕ್ಷಮಿಸೋದೇ ಕಷ್ಟ ಅಂತ ಹೇಳಿ ಚರಣ್ ಹೇಳಿದಾಗ ನಿಂದೊಬ್ಬಂದೇ ತಪ್ಪಿಲ್ಲ ಚರಣ್, ನಂದು ಕೂಡ ತಪ್ಪಿದ. ನಿನ್ನ ಮನಸ್ಸಲ್ಲಿ ಈ ರೀತಿ ಆಗ್ತದೆ ಅಂತೆಲ್ಲ ನಾನು ಯೋಚನೆ ಮಾಡಲೇ ಇಲ್ಲ. ಚಿಕ್ಕದ್ರಲ್ಲೇ ನಾನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತಲ್ವ. ನಿಂದೇನೂ ತಪ್ಪಿಲ್ಲ. ತಾಯಿ ಮಮತೆ ಸಿಕ್ಕಿದಾಗ ನೀನು ಅದ್ರ ಕಡೆ ಬಾಲ್ ಬಿಟ್ಟೆ ಅಷ್ಟೇ. ಅದಕ್ಕೋಸ್ಕರ ಹಂಬಲಿಸ್ತಿದ್ದೆ ನೀನು. ಆದರೆ ನಿನ್ನ ತಾಯಿ ಇಂಥವ್ಳು ಅನ್ನೋದು ನಿನಗೆ ಗೊತ್ತಿರಲಿಲ್ಲ. ಆದರೆ ನಿನಗೆ ಗೊತ್ತಾದ ಮೇಲೆ ನೀನು ಖಂಡಿತ ತಪ್ಪನ್ನು ತಿದ್ಕೊಂಡು ನಿನ್ನಿಂದ ತಪ್ಪಾಗಿದೆ ಅನ್ನೋದನ್ನು ಅರ್ಥಕೊಂಡಿದ್ದೆ ಅಲ್ವಾ. ಅದಕ್ಕಿಂತ ಮತ್ತೇನು ಕೂಡ ಬೇಕಾಗಿಲ್ಲ ಅಂತ ಹೇಳಿ ಚರಣ್ಣನ್ನು ಕ್ಷಮಿಸ್ತಾರೆ ಇಲ್ಲಿ JP ಪಾಟೀಲ್ ಅವರು. ಈ ಕಡೆ ಅರ್ಜುನ್ ಕೂಡ ನಿನಗೆ ತಪ್ಪು ಅರ್ಥ ಆಗಿದೆಯಲ್ಲ, ಅಷ್ಟೇ ಸಾಕು ಅಂತ ಅರ್ಜುನ್ ಕೂಡ ಹೇಳ್ತಾರೆ. ನಂತರ ಈ ಕಡೆ ಹೊರಗಡೆ ಬರ್ತಾನೆ ಗಾಯತ್ರಿ ದೇವಿ ಮುಖಕ್ಕೆ ಎಲ್ಲರೂ ಕೂಡ ಮಸಿ ಬಳಿತಿದ್ದಾರೆ. ಭಾರ್ಗವಿ ಬಂದದೆ ನಿನ್ನ ಮಾಡಿರೋ ಕೆಲಸಕ್ಕೂ ನಿನ್ನ ಮುಖಕ್ಕೆ ಹಾಕಿರೋ ಮಸಿಗೂ ಖಂಡಿತ ತುಂಬಾನೇ ಆಪ್ಟ್ ಆಗಿ ಇದೆ ಅಂತ ಹೇಳ್ತಿದ್ರೆ, ನಿನ್ನಂತೂ ಬಿಡೋದಿಲ್ಲ ಕಣ. ಎಷ್ಟೇ ಇದೆ ನಿನಗೆ ತಾಕತ್ತಿರೋದು. ನಿನ್ನನ್ನು ಕೂಡ ನಿಮ್ಮಪ್ಪನ ಕಳಿಸಿದ್ದಿನಾನೇ, ಕಳಿಸದಿದ್ರೆ ಇವತ್ತು ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ, ನಾನು ಯಾವತ್ತೂ ಸತ್ತು ಹೋಗಿದ್ದೇನೆ, ಯಾವತ್ತೂ ಅಪ್ಪನ ಜೊತೆಯಲ್ಲೇ, ಇವತ್ತು ಅಪ್ಪ ಕೊಟ್ಟಿರೋ ಭಿಕ್ಷೆ ಇರುವುದು ನನಗೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಹೌದು, ನಿನಗೆ ಎಷ್ಟೇ ಪೆಟ್ಟು ಕೊಟ್ಟರು ಹೇಗೆ ಫಿನಿಕ್ಸ್ ಥರ ಎದ್ದು ಬರ್ತೀಯಲ್ಲ ನೀನು ಅಂದಾಗ, ನಾನು ರವೀಂದ್ರ ಭಟ್ಕಳ್ ಅವರ ಮಗಳು. ಇವತ್ತು ಎಷ್ಟು ಜನಗಳ ಜೀವಕ್ಕೆ ತೊಂದರೆ ಮಾಡಿದ್ಯಾ. ನನ್ನ ಮಾವನನ್ನು ಜೈಲಿಗೆ ಕಳಿಸೋದಕ್ಕೆ ನೋಡಿದೆ, ನನ್ನ ಅಪ್ಪನನ್ನು ಸಾಯಿಸಿದೆ. ನಿನಗೆ ನಿಜಕ್ಕೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ರಪ್ಪ ಅಂತ ಹೇಳಿ ಒಂದೊಂದಕ್ಕೂ ಕೆನ್ನೆಗೆ ರಪ್ ಅಂತ ಹೇಳಿ ಬಾರಿಸ್ತಾರೆ. ನಿನ್ನಂತೂ ಬಿಡೋದಿಲ್ಲ ಕಣ. ಏನು ಅನ್ಕೊಂಡಿದ್ಯಾ ನಾನು ಯಾರು ಅನ್ನೋದು ಇನ್ನೂ ಕೂಡ ನಿನಗೆ ಗೊತ್ತಿಲ್ಲ ಅಂತ ಗಾಯತ್ರಿ ದೇವಿ ಹೇಳಿದಾಗ, ಏನು ಮಾಡ್ಕೋತೀಯ, ಇನ್ನೇನು ಮಾಡ್ಕೊಳಕ್ಕಾಗೋದಿಲ್ವಲ್ಲ, ಎಲ್ಲಿ ಬರ್ತೀಯ ನೀನು, ಮೇಲ್ಗಡೆ ಹೋಗಬೇಕಾಗುತ್ತೆ, ಹೋಗ್ಬಿಟ್ಟಲ್ಲಿ ನನ್ನ ಅಪ್ಪನ ಹತ್ರ ಹೋಗಿ ಕ್ಷಮೆ ಕೇಳು ಅಂತ ಹೇಳಿದ್ದೆ. ಭಾರ್ಗವಿ ಗಾಯತ್ರಿ ದೇವಿಯನ್ನು ಉಗ್ದು ಅಲ್ಲಿಂದ ಕಳಿಸ್ತಾರೆ. ನಂತರ ಎಲ್ಲರೂ ಕೂಡ ಭಾರ್ಗವಿಯನ್ನು ಸುತ್ತುವರಿತಾರೆ. ಮೀಡಿಯಾದವರು ಇಲ್ಲಿ ಭಾರ್ಗವಿಯನ್ನ ಹೊಗಳಿ ಹಾಡಿ ಹೊಗ್ಲತ್ತಿದ್ದಾರೆ. ಜೊತೆಗೆ ಇದೇನು ನಾನು ದೊಡ್ಡ ಕೆಲಸ ಮಾಡಿಲ್ಲ, ಗಾಯತ್ರಿ ದೇವಿಯನ್ನ ಒಳಗಡೆ ಕಳ್ಸಿದ ಮಾತ್ರಕ್ಕೆ ಇದೆಲ್ಲ ನಿಂತೋಯ್ತು ಅಂತಿಲ್ಲ. ಇಂಥವ್ರು ತುಂಬಾ ಜನ ಇದ್ದಾರೆ, ನಿಮಗೆ ಕಂಡ್ರೆ ನೀವು ಕೂಡ ಅವರನ್ನ ಎಳೆದು ಹೊರಗಡೆ ತಗೊಂಡ್ ಬನ್ನಿ, ನಾನು ಕೂಡ ಅವರನ್ನ ಹೊರಗಡೆ ಎಳೆದು ತರೋ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅಪ್ಪನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಅಪ್ಪ ನೀವಿಲ್ಲ ಅಂತ ನೀವು ತುಂಬಾನೇ ಕಿಲಾಡಿ ನಿಮ್ಮ ಫ್ರೆಂಡನ್ನು ನನ್ನ ಜೊತೆ ಬಿಟ್ಟು ಹೋಗಿದ್ರ, ಜೊತೆಗೆ ನಿಮಗೆ ಜೈಕಾರ ಹಾಕ್ತಿದ್ದಾರೆ, ನಿಮಗೆ ಮಾವನ್ಗೆ ಎಲ್ಲ ಅವಮಾನ ಆಯಿತು, ಅಲ್ಲೇ ನಿಮಗೆ ಜೈಕಾರ ಸಿಗ್ತದೆ, ಕೊನೆಗೂ ನಿಮ್ಮ ಉದ್ದೇಶವನ್ನು ಈಡೇರಿಸಿದ ತೃಪ್ತಿ ನನಗಿದೆ ಅಂತ ಹೇಳಿ ಭಾರ್ಗವಿ ಅನ್ಕೋತಾರೆ. ನಂತರ ಮಾವನ ಕರ್ಕೊಂಡು ಮನೆಗೆ ಬರ್ತಾರೆ ಭಾರ್ಗವಿ. ಅಲ್ಲಿ JP ಇದು ನನಗೆ ಕನಸು ನನಸು ಅಂತ ಗೊತ್ತಾಗ್ತಿಲ್ಲ, ನನ್ನ ಹುಬ್ಸೆ ಬಿಟ್ಬಿಟ್ಟಿದ್ದೆ. ಭಾರ್ಗವಿ ನನ್ನನ್ನು ಪುನರ್ಜನ್ಮ ಕೊಟ್ಟು ಕಾಪಾಡಿ ಮನೆ ಕರ್ಕೊಂಡು ಬಂದಿದ್ದಾಳೆ. ಭಾರ್ಗವಿ ನನ್ನಂಥ ಫೇಮಸ್ ಫಸ್ಟ್ ನಂಬರ್ 1 ಲಾಯರ್ ಮುಂದೆ ಬಂದು ನನ್ನನ್ನು ಸೋಲಿಸಿದಾಗ, ಇವಳು ಯಾರು ಜೂನಿಯರ್ ನನ್ನ ಮುಂದೆ ಬಂದಿದ್ದಾಳೆ ಅಂತ ಅವಳ ಬದುಕನ್ನೇ ಅವಳ ಒಂದು ಬದುಕನ್ನೇ ಹಾಳು ಮಾಡಬೇಕು ಅಂತ ಅಂದ್ಕೊಂಡೆ, ಅವಳ ಫ್ಯೂಚರ್ನೇ ಇಲ್ಲ ಮಾಡಬೇಕು ಅಂದ್ಕೊಂಡು ತುಂಬಾ ಪಿತೂರಿಗಳು ಮಾಡಿದೆ. ಇವತ್ತು ಆಕೆನೇ ನನ್ನನ್ನು ಕಾಪಾಡಿ ಮನೆ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ JP ಪಾಟೀಲ್ ಸುಸಿಯನ್ನು ಹಾಡಿ ಹೋಗ್ಲತ್ತಿದ್ದಾರೆ. ಅದು ನನ್ನ ಕರ್ತವ್ಯ ಅಂತಾನೆ ಭಾರ್ಗವಿ ಸಿಂಪಲ್ ಆಗಿ ಹೇಳಿ ಮುಗಿಸ್ತಿದ್ದಾರೆ. ಇದರ ನಡುವೆ ಅದ ಕಡೆ ಬೃಂದ ಮುಂದೆ ಭಾರ್ಗವಿ ನಿಜಕ್ಕೂ ಕೂಡ ಅಬ್ಬರಿಸ್ತಾರೆ. ಯಾಕಂದ್ರೆ ಬೃಂದ ಗಾಯತ್ರಿ ದೇವಿ ಪರ ಇದ್ರು ಅಂತ ಗೊತ್ತು. ಇವತ್ತು ಬೃಂದ ನಾಟಕ ಆಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ನಾಟಕದ ಮುಖವಾಡನವನ್ನ ತೆಗೆದು ಬೃಂದ ಕತೆಗೂ ಕೂಡ ಅಂತ್ಯ ಮನೆಯಿಂದ ಹೊರಗಡೆ ಕಳಿಸ್ತಾಳೆ ಭಾರ್ಗವಿ ಅನ್ನೋದನ್ನ ಕಾದು ನೋಡ್ಬೇಕಿದೆ.